ಎಲ್ಲರಿಗೂ ನಮಸ್ತೆ. ದೇವರನ್ನು ಪೂಜಿಸುವಾಗ ದೀಪ ಬೆಳಗುವಂಥ ಸಂಪ್ರದಾಯವಿದೆ. ಆದರೆ ದೇವರ ಪೂಜೆ ಮಾಡುವಾಗ ದೀಪ ಶಾಂತ ಆದರೆ ಅದರ ಅರ್ಥ ಏನು? ಇದ್ದಕ್ಕಿದ್ದಂತೆ ದೇವರ ದೀಪ ಶಾಂತ ಆದರೆ ಏನು ಮಾಡಬೇಕು? ಇದೆಲ್ಲವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಹಿಂದೂ ಮನೆಗಳಲ್ಲಿ ಪ್ರತಿದಿನ ಬೆಳಗ್ಗೆ ಸಂಜೆ ಪೂಜೆ ಮತ್ತು ಆರತಿಯನ್ನು ಮಾಡ್ತೇವೆ. ಪೂಜೆ ಸಮಯದಲ್ಲಿ ದೀಪವನ್ನು ಅಗತ್ಯವಾಗಿ ನಾವು ಬೆಳಗಿಸ್ತೇವೆ. ಮನೆಯ ಮುಖ್ಯ ಬಾಗಿಲಿನ ಮುಂದೆ, ತುಳಸಿ ಗಿಡದ ಮುಂದೆ ಪ್ರತಿದಿನ ದೇವರ ದೀಪ ಹಚ್ಚುವಂಥ ಸಂಪ್ರದಾಯ ಇದೆ. ಅದೇ ಸಮಯದಲ್ಲಿ ಪೂಜೆ ಸಮಯದಲ್ಲಿ ದೀಪವು ಇದ್ದಕ್ಕಿದ್ದಂತೆ ಶಾಂತ ಆದರೆ ಅದನ್ನು ನಾವು ಕೆಟ್ಟ ಶಕುನ ಅಥವಾ ಅಶುಭ ಅಂತ ಹೇಳ್ತೇವೆ. ಶಾಂತ ಆಗೋದು ಅಂದರೆ ದೀಪ ಆರಿ ಹೋಗೋದು. ಆದರೆ ನಾವು ಆ ಶಬ್ದವನ್ನು ಬಳಸಬಾರ್ದು. ಶಾಂತ ಆಗೋದು ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಹೀಗೆ ಇದ್ದಕ್ಕಿದ್ದಂತೆ ಶಾಂತ ಆದರೆ ಅದನ್ನು ನಾವು ಕೆಟ್ಟ ಶಕುನ ಅಂತಲೇ ಹೇಳ್ತೇವೆ. ಪೂಜೆಯ ದೀಪ ಶಾಂತ ಆಗದೆ ಆದರೆ ಏನನ್ನು ಸೂಚಿಸುತ್ತೆ ಹಾಗಾದರೆ ಬನ್ನಿ ನೋಡೋಣ. ದೇವರು ಮತ್ತು ದೇವತೆಗಳ ಆರಾಧನೆ, ಹವನ, ಪಾರಾಯಣ, ಯಾವುದೇ ಶುಭ ಕಾರ್ಯಕ್ರಮದ ಸಂದರ್ಭದಲ್ಲಿ ದೀಪವನ್ನು ಬೆಳಗಿಸುವುದು ಮಂಗಳಕರ. ದೀಪವನ್ನು ಬೆಳಗಿಸುವುದರಿಂದ ಜೀವನದ ಅಂಧಕಾರ ದೂರ ಆಗೋದಲ್ಲದೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಕೂಡ ದೂರ ಆಗುತ್ತೆ. ಶಾಸ್ತ್ರಗಳ ಪ್ರಕಾರ ದೀಪವನ್ನು ಬೆಳಗಿಸೋದ್ರಿಂದ ಜೀವನದ ತೊಂದರೆಗಳು ಕೂಡ ದೂರ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ವಾಸ್ತುಶಾಸ್ತ್ರದಲ್ಲಿ ದೀಪವನ್ನು ಬೆಳಗಿಸೋದ್ರಿಂದ ವಾಸ್ತು ದೋಷಗಳು ಕೂಡ ದೂರ ಆಗುತ್ತೆ ಅಂತ ಹೇಳಿದ್ದಾರೆ. ಪೂಜೆ ಸಮಯದಲ್ಲಿ ದೀಪವನ್ನು ನಂದಿಸುವುದು ಅಥವಾ ಆರಿಸುವುದು ಸಾಮಾನ್ಯವಾಗಿ ಕೆಟ್ಟ ಶಕುನನೇ. ಪೂಜೆ ಸಮಯದಲ್ಲಿ ದೀಪ ನಂದಿ ಹೋದರೆ ಅದು ದೇವರು ಮತ್ತು ದೇವತೆಗಳು ನಮ್ಮ ಮೇಲೆ ಅಸಮಾಧಾನಗೊಂಡಿದ್ದಾರೆ ಅಂತ ಸೂಚನೆಯನ್ನು ಕೊಡುತ್ತೆ. ಇದರರ್ಥ ಪೂಜೆ ಪೂರ್ಣಗೊಂಡಿಲ್ಲ, ಹಾಗೆ ಪೂಜೆಯ ಪೂರ್ಣ ಫಲ ನಮಗೆ ದೊರೆಯೋದಿಲ್ಲ ಅಂತಲೂ ಕೂಡ ಹೇಳ್ಬೋದು. ಎಷ್ಟೇ ಅಲ್ಲ, ದೇವರ ಮುಂದೆ ನೀವಿಟ್ಟಂಥ ಬಯಕೆಯು ಈಡೇರೋದಿಲ್ಲ ಅಂತ ಕೂಡ ಆಗುತ್ತೆ. ಒಬ್ಬ ವ್ಯಕ್ತಿ ಶುದ್ಧ ಮನಸ್ಸಿನಿಂದ ದೇವರನ್ನು ಪೂಜಿಸದೇ ಇದ್ದರೂ ಕೂಡ ಈ ರೀತಿ ಸೂಚನೆ ಸಿಗುತ್ತೆ. ಪೂಜೆ ಸಮಯದಲ್ಲಿ ದೀಪ ಶಾಂತ ಆಗೋದು, ಗಾಳಿ ಅಥವಾ ಬತ್ತಿಯಲ್ಲಿ ಸಾಕಷ್ಟು ಪ್ರಮಾಣದ ತುಪ್ಪ ಅಥವಾ ಎಣ್ಣೆ ಕೊರತೆಯಂಥ ಸಂದರ್ಭ ಕೂಡ ಇರ್ಬೋದು. ಅಂತಹ ಪರಿಸ್ಥಿತಿಯಲ್ಲಿ ಪೂಜೆ ಸಮಯದಲ್ಲಿ ನಿಮ್ಮ ದೀಪ ಶಾಂತ ಆದರೆ ದೇವರಲ್ಲಿ ಕ್ಷಮೆಯಾಚಿಸಿ ಮತ್ತೆ ನೀವು ದೀಪವನ್ನು ಬೆಳಗಿಸಬೇಕು. ದೀಪದಲ್ಲಿ ತುಪ್ಪ ಮತ್ತು ಎಣ್ಣೆ ಸಾಕಷ್ಟು ಪ್ರಮಾಣದಲ್ಲಿ ಇರಬೇಕು. ಇದರಿಂದ ದೀಪ ಶಾಂತ ಆಗೋದಿಲ್ಲ. ಒಬ್ಬ ವ್ಯಕ್ತಿ ತನ್ನ ಸಂಕಲ್ಪವನ್ನು ಪೂರೈಸಲು ಅಖಂಡ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದರೆ ಅವನು ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಏಕೆಂದರೆ ಈ ಅಖಂಡ ಜ್ಯೋತಿಯನ್ನು ಜ್ಯೋತಿಯ ನಂದಿ ಹೋಗಬಾರ್ದು. ಅದು ನಂದಿ ಹೋದರೆ ಅದು ಅವನ ಇಚ್ಛೆ ಪೂರ್ಣಗೊಳ್ಳೋದಿಲ್ಲ ಅಂತ ಅರ್ಥ ಆಗುತ್ತೆ. ಇಂಥ ಘಟನೆಗಳು ಕುಟುಂಬಕ್ಕೆ ತೊಂದರೆಗಳನ್ನು ಕೂಡ ತರ್ಬೋದು. ಇದನ್ನು ತಪ್ಪಿಸೋದಕ್ಕೆ ಅಖಂಡ ಜ್ಯೋತಿಯನ್ನು ಬೆಳಗಿಸುವಾಗ ಅದರ ಸುತ್ತಲೂ ಗಾಜಿನ ಒಂದು ಆವರಣವನ್ನು ನೀವು ಇರಿಸಬೇಕಾಗತ್ತೆ. ಮತ್ತು ಅದರಲ್ಲಿ ಸಾಕಷ್ಟು ಎಣ್ಣೆ, ತುಪ್ಪ ನೀವು ಹಾಕಬೇಕು. ಅಲ್ಲದೆ ಅಖಂಡ ಜ್ಯೋತಿಯ ಪಕ್ಕದಲ್ಲಿ ಸಣ್ಣ ದೀಪವನ್ನು ನೀವು ಬೆಳಗಿಸ್ಬೇಕು. ಒಂದು ವೇಳೆ ಅಖಂಡ ಜ್ಯೋತಿ ದೊಡ್ಡ ದೀಪ ನಂದಿ ಹೋದರೆ ಆ ಚಿಕ್ಕ ದೀಪದಿಂದ ಮತ್ತೆ ಅಖಂಡ ಜ್ಯೋತಿಯನ್ನು ನೀವು ಬೆಳಗಿಸಬಹುದು. ನಾವು ಮಾಡುವಂಥ ಪೂಜೆ ದೇವರಿಗೆ ಹಿಡಿಸದೇ ಇದ್ದಾಗ, ಯಾವುದೋ ತೊಂದರೆಗಳು ಎದುರಾಗ್ತಾ ಇದ್ದಾಗ, ನಾವು ಬೇಡಿಕೊಂಡ ಆಸೆಗಳು ಈಡೇರಲು ಸಾಧ್ಯ ಆಗದೇ ಇದ್ದಾಗ ದೇವರ ದೀಪ ನಂದಿ ಹೋಗುತ್ತೆ. ಆ ಸಮಯದಲ್ಲಿ ದೇವರ ಬಳಿ ನೀವು ಕ್ಷಮೆಯನ್ನು ಕೇಳಿ ಮತ್ತೆ ನೀವು ದೀಪವನ್ನು ಹಚ್ಚಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಯಾರು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಧನ್ಯವಾದಗಳು.